ಬನ್ನಿ ಅದಕ್ಕೆ ಬನ್ನಿ ಅದಕ್ಕೆ ಬನ್ನಿ ಕೂತ್ಕೋ ಬನ್ನಿ. ಅದಕ್ಕೆ ನನಗೊಂದು ಕಾಲ್ ಬರ್ತಾ ಇದೆ ಬ್ರೋ. ಮೂವಿ ಯಾಕೋ ಬ್ರೋ. ಬಾಯ್ ಅದಕ್ಕೆ ಬಾಯ್ ಬಾಯ್. ಪಾರ್ಥ ಪಾರ್ಥ ಫೋನ್ ಕೂಡ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಟಿದ್ಯಲ್ಲ. ನಿನ್ನನ್ನು ಹುಡ್ಕೋದಕ್ಕೆ ಹೊರಗಡೆ ಅಲಿಯೋದಕ್ಕೂ ಆಗದೆ ಮನೇಲಿ ಕೂರಕ್ಕಾಗದೆ ಒದ್ದಾಡ್ತಾ ಇದ್ದೀನಿ. ಅಲ್ಲೋ ನಿನ್ನಮ್ಮ ಟೆನ್ಷನ್ ಮಾಡ್ಕೊಂಡು ನೀನು ಹುಡ್ಕೋದಕ್ಕೆ ಎಷ್ಟು ಜನ ಕಳ್ಸಿದಾಳೆ ಗೊತ್ತೇನೋ? ಅವ್ರು ಸಕ್ಕ ನಿನಗೆ ಅರ್ಥ ಆಗುತ್ತೇನೋ? ಶೋದೇವ್ರೆ, ನಿನ್ನನ್ನು ಈ ಸ್ಥಿತಿಲಿ ಮನೇಲಿ ಯಾರಾದ್ರೂ ನೋಡಿದ್ರೆ ನಮ್ ಕುತ್ತಿಗೆಗೆ ಬರುತ್ತೆ ಕಣೋ. ಹೇಳೋ ಹೇಳೋ. ನಿಮ್ಗಳಿಗೆ ನಾನು ಬೇಕಾಗಿಲ್ಲ. ಯಾಕೆ ಹೇಳಿ? ನಿಮಗೆ ನೀವೇ ಇಂಪಾರ್ಟೆಂಟ್. ಸೊ ಇನ್ಮೇಲೆ ನನಗೆ ನಾನೇ ಇಂಪಾರ್ಟೆಂಟ್. ನನಗೂ ನೀವು ಯಾರು ಬೇಕಾಗಿಲ್ಲ. ಯಾವ ಅಮ್ಮನೂ ಬೇಡ, ಯಾವ ಗುಮ್ಮನೂ ಬೇಡ ನನಗೆ. ಅಯ್ಯೋ ದೇವ್ರೆ, ಏನು ಅಂತ ಮಾತಾಡ್ತೀವ ಅಳಿಮಯ್ಯ? ಈ ಮಾತನ್ನ ನಿನ್ನ ಅಮ್ಮ ಕೇಳಿಸ್ಕೊಂಡ್ರೆ ಎಷ್ಟು ನೊಂದ್ಕೋತಾಳೆ ಗೊತ್ತೇನೋ ನಿಂಗೆ? ಮಮಕಾರ, ಪ್ರೀತಿ, ವಾತ್ಸಲ್ಯ ಇದ್ಯಾವುದು ಮುಖ್ಯ ಅಲ್ಲ ಮಾಮ್ಸ್. ಇಟ್ಸ್ ಮೈ ಫುಟ್. ದುಡ್ಡು, ಶ್ರೀಮಂತಿಕೆ, ಆಸ್ತಿ ಇದು ಮಾತ್ರ ಎಲ್ರಿಗೂ ಮುಖ್ಯ. ನನಗೂ ಈ ಆಸ್ತಿ ಮೇಲೆ ಹಕ್ಕಿದೆ ತಾನೆ. ನಾನು ಈ ಮನೆ ಮಗನೇ ತಾನೆ. ನಾನು ಯಾಕೆ ಮಾಮ್ಸ್ ಮನೆ ಬಿಟ್ಟು ಹೋಗ್ಬೇಕು? ನಂದನ್ನ ನಾನು ತಗೊಳ್ಳೋದಿಕ್ಕೆ ಬೇರೆ ಯಾವನೋ ಬಂದು ನನಗೆ ಕೊಡ್ಬೇಕಾ? ಏನೋ ಅವನೇ ನಿಂತು ಒಬ್ಬನೇ ಸಂಪಾದನೆ ಮಾಡಿರೋ ತರ ನನ್ನ ಮೇಲೆ ಕೈ ಮಾಡ್ತಾನೆ. ನನ್ನ ಮೇಲೆ ಕೈ ಮಾಡ್ತಾನೆ. ನನ್ನನ್ನ ಮುಟ್ಟಿ ಯಾರಾದ್ರೂ ಉಳಿಯೋದಕ್ಕೆ ಸಾಧ್ಯ ಇಲ್ಲ. ಉಳಿತಾರ? ಲೇ ಲೇ, ನಿನ್ ತಲೆ ಕೆಟ್ಟು ಏನೇನೋ ಮಾತಾಡ್ತಿದ್ದಿ ಅಳಿಮಯ್ಯ. ಎಸ್, ನನಗೆ ತಲೆ ಕೆಟ್ಟಿದೆ. ನನ್ನ ಮೇಲೆ ಕೈ ಇಟ್ಟವನ ತಲೆ ತೆಗೆಯೋವರೆಗೂ ಈ ತಲೆ ಸರಿ ಹೋಗ. ಹುಡುಗ ಮತ್ತಲ್ಲಿ ಹದ್ದು ಬೀರ್ ಆಡ್ತಾ ಇದೀಯಾ? ಮಾವಾ, ಸೈಲೆಂಟ್ ಆಗಿದ್ರೆ ಒಳ್ಳೇದು. ಅಯ್ಯೋ ಅಳಿಮಯ್ಯ, ಅಳಿಮಯ್ಯ. ಗೌತಮ, ಭೂಮಿಕಾ, ಐ ಆಮ್ ಸಾರಿ. ಐ ಆಮ್ ರಿಯಲಿ ವೆರಿ ಸಾರಿ. ನಿಮ್ಮನ್ನು ಹರ್ಟ್ ಮಾಡೋ ಉದ್ದೇಶ ಆಗಲಿ ಆ ಯೋಚನೆ ಆಗಲಿ ನನಗಿರಲಿಲ್ಲ. ನೀವು ಸಂಬಂಧಗಳಿಗೆ, ಸೆಂಟಿಮೆಂಟ್ಸ್ಗೆ ಎಷ್ಟು ಬೆಲೆ ಕೊಡ್ತೀರಿ ಅಂತ ನನಗೆ ಗೊತ್ತು. ನಿಮ್ಮಿಂದ ಕಲಿಯೋ ವಿಷಯಗಳು ತುಂಬಾ ಇದೆ. ಇವನಿಲ್ಲ ಇದ್ದಾನ, ಮಾಡ್ತೀನಿ. ನೀವು ತುಂಬ ಒಳ್ಳೆ ಮಗಳು, ಒಳ್ಳೆ ಅಕ್ಕ. ಒಳ್ಳೆ ಸೊಸೆ, ಟೀಚರ್,
ಒಟ್ಟಾರೆಯಾಗಿ ಒಬ್ಬ ಒಳ್ಳೆ ಹ್ಯೂಮನ್ ಬೀಯಿಂಗ್. ಇವಳನ್ನ ಇಷ್ಟೊಂದು ತಗೊಳ್ತಾ ಇದ್ದಾನೆ ಅಂದರೆ ಅಷ್ಟೊಂದು ಹತ್ರ ಆಗ್ಬಿಟ್ರ? ಶತ್ರುಗಳು ಕೂಡ ನಿಮ್ಮನ್ನ ಇಷ್ಟಪಡೋಷ್ಟು ಒಳ್ಳೆಯವ್ರು ನೀವು. ಆ ಥರ ನೇಚರ್ ನಿಮ್ಮದು. ಬೇಸಿಕಲಿ ಒಳ್ಳೆಯವರು ಅಂತಾರಲ್ಲ, ಆ ಕ್ಯಾಟಗರಿ ನಿಮ್ಮದು. ಈ ಮಾತುಗಳನ್ನ ನಾನು ನಿಮ್ಮನ್ನು ಮೆಚ್ಚೋದಕ್ಕೂ ಅಥವಾ ಫಾರ್ಮ್ಯಾಲಿಟೀಸ್ಗೂ ಹೇಳ್ತಾ ಇಲ್ಲ, ನನ್ನ ಮನಸಾರ ಹೇಳ್ತಾ ಇದ್ದೀನಿ. ಆ್ಯಂಡ್ ಐ ಮೀನ್ ಇಟ್. ಆ್ಯಂಡ್ ನಿಮಗೆ ಯಾವ ರೀತಿ ಥ್ಯಾಂಕ್ಸ್ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಾನು ಮತ್ತು ಆನಂದ್ ಒಂದಾಗಿದ್ದಕ್ಕೆ ಕಾರಣನೇ ನೀವು. ನಿಮ್ಮಿಂದಾಗಿನೇ ಜಯದೇವ್ ಹಾರಕದ್ದು ಆನಂದ್ ಮೇಲೆ ಹಾಕಿದ್ದು ಅನ್ನೋ ಶಾಕಿಂಗ್ ನ್ಯೂಸ್ ಗೊತ್ತಾಗಿತ್ತು. ಇದೆಲ್ಲ ಇವಳ್ದ ಕೆಲಸ ಅಂದರೆ ನನ್ನ ಮತ್ತೆ ಬಿಗ್ ಬ್ರದರ್ ಮಧ್ಯ ಫಿಟ್ಟಿಂಗ್ ಇಟ್ಟಿದ್ದು ಇವಳೆ. ನನ್ನ ಎಲ್ಲ ಕನ್ಫ್ಯೂಷನ್ಗೂ ಫುಲ್ ಸ್ಟಾಪ್ ಬಿದ್ದು ಸತ್ಯ ಗೊತ್ತಾಗಿದ್ದು ನಿಮ್ಮಿಂದಾನೆ. ಅದಕ್ಕೆ ನಾನು ಒಂದ್ಸತಿ ಥ್ಯಾಂಕ್ಸ್ ಹೇಳಿ ಸುಮ್ಮನಾದರೆ ಸಾಕಾಗಲ್ಲ, ಲೈಫ್ ಲಾಂಗ್ ಥ್ಯಾಂಕ್ಸ್ ಹೇಳ್ತಾನೆ ಇರಬೇಕು. ಅಷ್ಟು ದೊಡ್ಡ ಉಪಕಾರ ಮಾಡಿದ್ದೀರಾ. ಥ್ಯಾಂಕ್ಸ್ ಅಗೇನ್. ಥ್ಯಾಂಕ್ ಯು. ಕನ್ಫರ್ಮ್ ಕಿಂಗ್ ಪಿನ್ ಇವಳೆ. ಇವಳಿಗೆ ಮಾತ್ರ ಪಿನ್ ಇಡಲೇಬೇಕು. ನಾನಂತ ಇವಳನ್ನು ಸುಮ್ಮನೆ ಬಿಡೋದಿಲ್ಲ. ಥ್ಯಾಂಕ್ಸ್ ಗೌತಮ್ ಅವರೇ, ನನ್ನನ್ನು ಇಷ್ಟು ಅರ್ಥ ಮಾಡ್ಕೊಳ್ಳೋದಕ್ಕೆ. ಮಹಿ, ಮಹಿ. ಹಾ ಜೀವಾ. ಏನಿದು? ತಾಳಿ. ಅದೇ ಮತ್ತೆ ಯಾಕೆ ಬಿಚ್ಚಿಟ್ಟಿದ್ಯಾ? ಜೀವಾ, ಅದು ತುಂಬಾ ಇರಿಟೇಟ್ ಮಾಡ್ತಾ ಇತ್ತು, ಅದಕ್ಕೆ ತೆಗ್ದಿಟ್ಟೆ. ಡೋಂಟ್ ವರಿ, ರೂಮಿಂದ ಆಚೆ ಹೋಗ್ತಾ ಹಾಕೊಂಡು ಹೋಗ್ತೀನಿ. ಇಲ್ಲಾಂದ್ರೆ ನಿಮ್ಮ ಮನೆಯವರು ಏನೇನೋ ಮಾತಾಡ್ತಾರೆ. ಏನೇನೋ ಹೇಳ್ತಿದಾರ ಅಂದ್ರೆ ಅವ್ರು ಹೇಳಿ ಸರಿ ಅಲ್ವಾ? ಜೀವಾ, ಯಾಕೆ ಏನೇನೋ ಮಾತಾಡ್ತಿದ್ಯಾ? ಒಳ್ಳೆ ಓಲ್ಡ್ ಸ್ಕೂಲ್ ತರ ಆಡ್ತೀಯಾ. ಇನ್ನೊಂದ್ಸಲ ನನಗೆ ನಿಜವಾಗ್ಲೂ ನಾನು ಲವ್ ಮಾಡಿ ಜೀವನೇನ ಅಂತ ಡೌಟ್ ಬರುತ್ತೆ. ಫಾರಿನ್ಗೆಲ್ಲ ಹೋಗಿ ಓದ್ಕೊಂಡ್ ಬಂದಿದ್ಯಾ, ಆದ್ರೂ ಈಗ ಬಿಹೇವ್ ಮಾಡ್ತೀಯಾ. ಫಾರಿನ್ ಓದಿದ ಮಾತ್ರಕ್ಕೆ ನಮ್ಮ ಸಂಪ್ರದಾಯನ ನಾವು ಬಿಡಬೇಕು ಅಂತಿದ್ಯಾ? ನಾವೆಷ್ಟೇ ಓದಿದ್ರು ಎಲ್ಲೇ ಇದ್ರು ನಮ್ಮ ಸಂಪ್ರದಾಯ ನಾವು ಬಿಡಕ್ಕಾಗಲ್ಲ ಮಹಿ. ನೀನು ಮದ್ವೆಗಿಂತ ಮುಂಚೆ ಇದ್ದ ಜೀವ ಅಲ್ಲ. ಜೀವ, ಮದ್ವೆಗಿನ್ನ ಮೊದಲು ನಾನು ಏನೇ ಮಾಡಿದ್ರು ಪ್ರೀತಿಯಿಂದ ಅಕ್ಸೆಪ್ಟ್ ಮಾಡ್ಕೊಂತಾ ಇದ್ದೆ. ಆದ್ರೆ ಈಗ ನಾನು ಏನೇ ಮಾಡಿದ್ರು ಪ್ರತಿಯೊಂದಕ್ಕೂ ಕ್ವೆಶ್ಚನ್ ಮಾಡ್ತೀಯಾ. ನಿನಗೆ ನನ್ನ ಮೇಲೆ ಲವ್ವೇ ಇಲ್ಲ. ನಾನೊಂಥರ ಈ ಮನೆಯಲ್ಲಿ ಹೊರಗಿನೊಳಾಗ್ಬಿಟ್ಟಿದ್ದೀನಿ. ಯಾಕೆ ಈಗ ಹೇಳ್ತಿದ್ಯಾ ನೀನು? ಮತ್ತಿನ್ನೇನ್ ಜೀವ, ಮುಂಚೆ ನಾನು ಎಲ್ಲೇ ಹೋದ್ರು ಎಷ್ಟೇ ಲೇಟಾಗಿ ಬಂದ್ರು ನೀನೇ ನನಗೆ ಸಪೋರ್ಟ್ ಮಾಡ್ತಿದ್ದೆ. ಇವಾಗ ನಾನು ಇದೀನಿ ಅನ್ನೋದೇ ಮರ್ತೋಗ್ಬಿಟ್ಟಿದೆ ಅಲ್ವಾ ನಿನ್ಗೆ? ಮಹಿ, ಆಗ ಬೇರೆ ಈಗ ಬೇರೆ. ಈಗ ನಾವು ಗಂಡ ಹೆಂಡ್ತಿ. ಒಂದು ಮನೆಗೆ ಬಂದ್ಮೇಲೆ ಆ ಮನೆಗೆ ಹೊಂದ್ಕೊಂಡು ಹೋಗ್ಬೇಕಲ್ವಾ? ಅದನ್ನೇ ನಾನು ಹೇಳ್ತಾ ಇರೋದು. ನಾವಿಬ್ರು ಗಂಡ ಹೆಂಡ್ತಿ, ಅದ್ ನಮಗ್ ಗೊತ್ತು. ಅದನ್ನ ಪ್ರೂವ್ ಮಾಡೋ ಅವಶ್ಯಕತೆ ಏನಿದೆ? ತಾಳಿ ಹಾಕೊಂಡ್ರೆ ಮಾತ್ರ ನಾವಿಬ್ರು ಗಂಡ ಹೆಂಡ್ತಿ, ತೆಗೆದ್ಬಿಟ್ರೆ ನಮ್ಮಿಬ್ರು ಮಧ್ಯೆ ಪ್ರೀತಿನೇ ಇಲ್ಲ, ನಾವಿಬ್ರು ಗಂಡ ಹೆಂಡ್ತಿನೇ ಅಲ್ಲ ಅಂತನಾ? ಇರಿಟೇಷನ್ ಆಗ್ತಾ ಇತ್ತು, ಅದಕ್ಕೆ ತೆಗ್ದಿಟ್ಟೆ. ಅದರಿಂದ ಯಾವ್ದಾದ್ರೂ ಜೀವ ಹೋಯ್ತಾ? ಏನೋ ದೊಡ್ಡ ಅಪರಾಧ ಮಾಡ್ದೆ ಅನ್ನೋ ಹಾಗೆ ಮಾತಾಡ್ತೀರಾ. ಮಹಿ, ಅದು ಅಪರಾಧ ಅಂತಲ್ಲ, ಅದು ತಪ್ಪು ಅಷ್ಟೇ. ತಾಳಿನ ಯಾಕೆ ಹಾಕೋಬೇಕು ಅನ್ನೋದಕ್ಕೆ ರೀಸನ್ ಇದೆಯೋ, ಯಾಕೆ ತೆಗೆದಿಡಬಾರ್ದು ಅನ್ನೋದಕ್ಕೂ ರೀಸನ್ ಇರುತ್ತೆ. ಜೀವ, ರೀಸನ್ ಹುಡುಕ್ತಾ ಹೋದ್ರೆ ಎಲ್ಲದಕ್ಕೂ 1000 ರೀಸನ್ ಸಿಗುತ್ತೆ. ಅದನ್ನ ಇಟ್ಕೊಂಡು ಬದುಕ್ಬೇಕಾ ಅಥವಾ ನಮ್ಗೆ ಹೇಗೆ ಇಷ್ಟನೋ ಹಾಗೆ ಬದುಕ್ಬೇಕಾ ಹೇಳು? ನಾನು ಹೇಳೋದು ನಿನಗೆ ಅರ್ಥನೇ ಆಗಲ್ಲ. ಪದೇ ಪದೇ ವಾದ ಮಾಡ್ತೀಯ. ಹೌದು, ನಾನು ಮಾತಾಡಿದ್ರೆ ನಿನ್ಗೆ ತಪ್ಪು ಅನ್ಸುತ್ತೆ. ಆದ್ರೆ ನಾನು ಕೇಳೋ ಯಾವುದೇ ಕ್ವಶನ್ಗಾದ್ರೂ ನಿನ್ನ ಹತ್ರ ಕರೆಕ್ಟ್ ಆಗಿರೋ ಆನ್ಸರ್ಸ್ ಇದೆಯಾ? ನೀವು ತೋರಿಸಿದ ಮೂವಿ ಚೆನ್ನಾಗಿತ್ತು, ಡಿಫ್ರೆಂಟ್ ಆಗಿತ್ತು. ಇಷ್ಟೆಲ್ಲ ಸರ್ಕಸ್ ಯಾಕೆ ಮಾಡಕ್ ಹೋದ್ರಿ? ಹೇಳೋದನ್ನ ನೇರವಾಗಿ ಹೇಳ್ಬೋದಾಗಿತ್ತು ತಾನೆ? ಹೇಳ್ಬೋದಿತ್ತು, ಆದರೆ
ಏನಾದ್ರೆ ನಾನು ಕಂಡ್ರೆ ಅಷ್ಟು ಭಯನಾ? ಭಯ ಅಂತೇನಿಲ್ಲ, ಬಟ್ ಒಂಥರ ಹಾಗೇನೆ. ನಿಮ್ಮ ಕಣ್ಣು ನೋಡ್ತಾ ಇದ್ರೆ ಬಾಯೇ ವರ್ಕ್ ಆಗಲ್ಲ, ಮಾತೇ ಬರಲ್ಲ. ಹಾ? ಅಂದರೆ ಕಣ್ಣು ಅಷ್ಟೊಂದು ಎಕ್ಸ್ಪ್ರೆಸಿವ್, ಗುಂಡು ಗುಂಡಿಗೆ ದೊಡ್ಡದಾಗಿ. ಒಂದ್ಸತಿ ನೀವು ನೋಡಿದ್ರೆ ಕೋಪದಲ್ಲಿ ನೋಡ್ತಾ ಇದ್ದೀರಾ ಅಂತ ಅನ್ಸುತ್ತೆ. ಅದು ಕಣ್ಣು ಅಥವಾ ಗನ್ನು ಅನ್ನೋ ಥರ ಇರುತ್ತೆ. ಎಲ್ಲಿಂದ ಎಲ್ಲಿ ಕಂಪ್ಯಾರಿಸನು? ನನ್ನ ಕಣ್ಣನ್ನ ಗನ್ನುಗೆ ಹೋಲಿಸ್ತಿದ್ದೀರಾ? ಆ್ಯಕ್ಚುಲಿ ಅದು ಹಾಗೆ ಅನ್ಸೋದು. ಹಾ? ನೀವು ನೋಡ್ತಾ ಇದ್ರೆ ಒಂದೊಂದ್ಸತಿ ಹಾಗೆ ಕಣ್ಣಲ್ಲಿ ಶೂಟ್ ಮಾಡ್ತಾ ಇದ್ದೀರಾ ಅಂತ ಅನ್ಸುತ್ತೆ. ಫೇಸ್ ಮಾಡೋಕ್ಕೆ ಆಗಲ್ಲ. ಏನೋ ಹೇಳೋಕ್ಕೋಗಿ ಇನ್ನೇನೋ ಹೇಳ್ಬಿಡ್ತೀನಿ, ಆಮೇಲೆ ಅದನ್ನು ಸರಿ ಮಾಡೋಕ್ಕೆ ಇನ್ನೇನೋ ಹೇಳ್ತೀನಿ. ಯಾವುದು ಕನ್ವೆ ಆಗದೆ ಏನೋ ಹೇಳೋಕ್ಕೋಗಿ ತಡವರ್ಸ್ಬಿಡ್ತೀನಿ. ಏನು ಹೇಳಕ್ಕೆ ಹೊರಟಿದ್ದೆ, ಏನು ಹೇಳ್ತಾ ಇದ್ದೀನಿ, ಮುಂದೆ ಏನು ಹೇಳಬೇಕು ಎಲ್ಲ ಕನ್ಫ್ಯೂಸ್ ಆಗ್ಬಿಡುತ್ತೆ. ಇದು ನನ್ನ ಪ್ರಾಬ್ಲಮ್ಮು. ಗೌತಮ್ ಅವರೇ, ಇಟ್ಸ್ ಓಕೆ. ಈಗ ನಮ್ಮಿಬ್ರಿಗಿರೋ ಪ್ರಾಬ್ಲಮ್ ಏನು? ಹನಿಮೂನ್. ನಾನು ಆಗಲೇ ಹೇಳ್ದಂಗೆ ಫ್ರೆಂಡ್ ಇನ್ ನೀಡ್ ಇಸ್ ಅ ಫ್ರೆಂಡ್ ಇನ್ ಡೀಡ್. ಈ ಹನಿಮೂನ್ ಅನ್ನೋ ಸಂಕಷ್ಟದಿಂದ ಹೊರಗೆ ಬರೋಕ್ಕೆ ನನಗೆ ನಿಮ್ಮ ಅವಶ್ಯಕತೆ ಇದೆ, ನಿಮಗೆ ನನ್ನ ಅವಶ್ಯಕತೆ ಇದೆ. ಸೊ ಟೈಮ್ ಬೀಯಿಂಗ್ ನಾವು ಫ್ರೆಂಡ್ಸ್ ಆಗಿರೋಣ. ಈ ಪ್ರಾಬ್ಲಮ್ನ ಹೆಂಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಹಾಗಿದ್ರೆ ನಿಮಗೆ ನನ್ನ ಮೇಲೇನು ಬೇಜಾರಿಲ್ಲ ತಾನೆ? ಇದೆ, ಆದರೆ ಅದನ್ನು ತೋರಿಸ್ಕೊಳಲ್ಲ ಅಷ್ಟೆ. ಫ್ರೆಂಡ್ಸ್, ತಂಗಾಳಿ ತನ್ನವನ ಕರೆದು ಸನಿಹ ಸೆಳೆದಂತೆ ಫ್ರೆಂಡ್ಸ್, ಬದುಕು ಬ್ರಾಕೆಟಲ್ಲಿ ಟೆಂಪ್ರರಿ, ಬೋಲ್ಡ್, ಅಂಡರ್ಲೈನ್. ಮನಸ್ಸು ಹೇಳುವ ಪಿಸು ಮಾತು ಕೇಳಿದೆ, ಹೃದಯ ಘಳಿಗೆ ಅರಳಿ ನಿಂತಿದೆ. ಅಮೃತಧಾರೆ ನನ್ನೊಲವ ಅಮೃತಧಾರೆ. ರೀ, ಇನ್ನು ಮಲಗಿಲ್ವಾ ರೀ? ಏನ್ರಿ ನೀವು ಒಂದು ಚಿಕ್ಕ ವಿಷಯಕ್ಕೆ ಏನೋ ಹಾಗೆ ಹೋಯ್ತು, ತಲೆ ಮೇಲೇನೋ ಬಿದ್ದೋಯ್ತು ಅನ್ನೋ ತರ ಕೂತಿದ್ದೀರಲ್ಲ. ಚಿಕ್ಕ ಹುಡುಗಿ, ಅವಳಿಗೇನೋ ಗೊತ್ತಾಗಿಲ್ಲ, ಬಿಟ್ಟು ಬಿಡಿ. ನಾನೇನು ತಪ್ಪಾಗಿ ಹೇಳಲಿಲ್ಲ ಮಂದಾಕಿನಿ. ನಮ್ಮನೆ ಆಚಾರ ವಿಚಾರದ ಬಗ್ಗೆ ತಿಳಿಸ್ದೆ ಅಷ್ಟೇ. ಹೌದ್ರಿ, ನೀವು ಮೇಷ್ಟ್ರು ಅಂತ ನನಗೆ ಗೊತ್ತು, ಆದ್ರೆ ಅವಳು ನಿಮ್ ಸ್ಟೂಡೆಂಟ್ ಅಲ್ಲ ಅನ್ನೋದು ನೀವು ನೆನ್ಪಿಟ್ಕೊ. ಅವಳು ಬೆಳೆದಿರೋ ವಾತಾವರಣ ಅಂತದ್ದು ತುಂಬಾ ಮುದ್ದಾಗಿ ಬೆಳೆಸ್ಬಿಟ್ಟಿದ್ದಾರೆ. ಈ ಆಚಾರ ವಿಚಾರ ಎಲ್ಲ ಅವಳಿಗಷ್ಟು ಈಸಿಯಾಗಿ ಅರ್ಥ ಆಗಲ್ಲ ರೀ. ಗೊತ್ತಾಗಲ್ಲ ಅಂತ ಬಿಟ್ಬಿಡಕ್ಕಾಗತ್ತಮ್ಮ. ದೊಡ್ಡವರಾಗಿ ನಾವೇ ತಿಳಿ ಹೇಳ್ಬೇಕಲ್ವಾ? ಹೌದು ರೀ, ಅವಳು ಹೇಳಿದ್ಲಲ್ವಾ, ಮಾಂಗಲ್ಯ ಸ್ವಲ್ಪ ಉದ್ದ ಇದೆ, ಅವಳಿಗೂ ಅದು ಸ್ವಲ್ಪ ಚುಚ್ತಾ ಇದೆ, ಅದನ್ನ ಚಿಕ್ಕದ್ ಮಾಡ್ಕೊಂಡು ಹಾಕೋತೀನಿ ಅಂತ. ಮಂದಾಕಿನಿ, ನಮ್ಮನೆ ಪದ್ಧತಿ ಪ್ರಕಾರ ಮದುವೆ ಆದ ಹೆಣ್ಮಕ್ಳು ಖಾಲಿ ಕೋಳಲ್ಲಿ ಇರಬಾರ್ದು ಅಂತ ನಿಂಗೆ ಗೊತ್ತಿಲ್ವಾ? ಒಂದ್ ವೇಳೆ ಭೂಮಿಕನ ಹೀಗ್ ಮಾಡಿದ್ರೆ ನೀ ಸುಮ್ಮನಿರ್ತಿದ್ಯಾ? ರೀ, ನೀವು ಭೂಮಿನ ಯಾಕಿದ್ರ ಮಧ್ಯೆ ತರ್ತಾ ಇದ್ದೀರಾ? ನಮ್ ಭೂಮಿ ಹೀಗ್ ಮಾಡಕ್ ಸಾಧ್ಯನೇ ಇಲ್ಲ. ಅವಳಿಗೆಲ್ಲ ಕರೆಕ್ಟಾಗಿ ಗೊತ್ತಿದೆ. ಮಹಿಮಾಗೆ ಸ್ವಲ್ಪ. ಮಂದಾಕಿನಿ, ನನಗೆ ನೀನು ಮಾತಾಡ್ತಿರೋದು ಸರಿ ಅನ್ನಿಸ್ತಾ ಇಲ್ಲ. ರೀ ನೋಡು, ಮನೆ ಮಕ್ಕಳಿಗೊಂದು ನ್ಯಾಯ, ಸೊಸೆಗೊಂದು ನ್ಯಾಯ ಆಗಬಾರ್ದು. ಎರಡನ್ನೂ ತಕಡಿಗಾಗಿ ತೂಗಿದ್ರೆ ಸಮಾನವಾಗಿ ತೂಗಬೇಕು. ಓ ಹೋಗಿಪ್ಪ, ನಿಮ್ಮ ಹತ್ರ ಏನಾದ್ರೂ ಒಂದು ಡಿಸ್ಕಸ್ ಮಾಡೋಣ ಅಂತಂದ್ರೆ ಇನ್ನೊಂದು ವಿಷಯ ಅದಕ್ಕೆ ತಗೊಂಡ್ಬಂದು ನನ್ನ ಬಾಯಿ ಮುಚ್ಚಿಸ್ಬಿಡ್ತೀರಾ. ನಿಮ್ಮ ಹತ್ರ ಮಾತಾಡೋದೇ ಬೇಜಾರು. ಮಂದಾಕಿನಿ, ನಿನಗೆ ತಾಳಿ ಚುಚ್ಚತ್ತೆ, ಕಾಲುಂಗುರದಿಂದ ಗಾಯ ಆಗತ್ತೆ ಅಂತ ಅದನ್ನ ಯಾವ ಥರ ತೆಗೆದಿಟ್ಟಿದ್ಯಾ? ಆಗಲ್ಲ ಅಲ್ವಾ ನಿನ್ನ ಕೈನಲ್ಲಿ? ನೀನು ಮನಸ್ಸಾಕ್ಷಿ ಅದಕ್ಕೆ ಒಪ್ಕೊಳ್ಳೋದಿಲ್ಲ ಅಲ್ವಾ? ನೋಡು ಮಂದಾಕಿನಿ, ಏನೇ ತಪ್ಪಾದ್ರೂ ಹಿರಿಕರಾಗಿ ತಿದ್ದಿ ಹೇಳಬೇಕು, ವಹಿಸ್ಕೊಂಡು ಮಾತಾಡಬಾರ್ದು. ನಿಮಗ್ ಮಾತು ಕೊಡಕ್ಕಾಗಲ್ಲ ರೀ, ಸಾರಿ. ಕಾಫಿ.
ಏನಾಯ್ತು? ಯಾಕೆ ಎಷ್ಟು ಅರ್ಜೆಂಟು? ಅದು ಏನೋ ಯೋಚನೆಯಲ್ಲಿ. ಏನ್ ಯೋಚನೆ? ಅದೇ ಹನಿಮೂನ್. ಬೆಳಗ್ಗೆ ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ತೀರಾ? ನಾವು ಬೇಡ ಅಂದ್ರೆ ಅದು ಬಿಡ್ಬೇಕಲ್ಲ. ಏನ್ ಮಾಡ್ಲಿ, ಹೇಗೆ ಕ್ಯಾನ್ಸಲ್ ಮಾಡ್ಲಿ ಒಂದು ಗೊತ್ತಾಗ್ತಾ ಇಲ್ಲ ನನಗೆ. ನೀವು ಫಸ್ಟ್ ಕುತ್ಕೊಳ್ಳಿ, ಕಾಫಿ ಕುಡೀರಿ, ಯಾರೋಗುತ್ತೆ. ಕುತ್ಕೊಳ್ಳಿ. ನೀವು ವರಿ ಮಾಡ್ಕೋಬೇಡಿ, ರಿಲ್ಯಾಕ್ಸ್ ಮಾಡಿ. ಚಿಂತೆ ಮಾಡ್ಕೊಂಡ್ರೆ ಏನೂ ಆಗಲ್ಲ. ಈ ಗಾಡಿಗಳು ಅಡ್ಡದಿಡ್ಡಿ ಓಡಿಸಿ ಟ್ರಾಫಿಕ್ ಜಾಮ್ ಮಾಡ್ತಾರಲ್ಲ, ಅದೇ ಥರ ನಮ್ಮ ತಲೆಯಲ್ಲೂ ಟ್ರಾಫಿಕ್ ಜಾಮ್ ಆಗೋಗುತ್ತೆ. ಎಷ್ಟು ಹಾರ್ನ್ ಮಾಡಿದ್ರು ಅಷ್ಟೇ, ಎಷ್ಟು ಚಿಂತೆ ಮಾಡಿದ್ರು ಅಷ್ಟೇ. ಟೈಮ್ ಬಂದಾಗ ಅದೇ ಕ್ಲಿಯರ್ ಆಗೋಗುತ್ತೆ. ನಾವು ಟೈಮ್ಗೆ ಟೈಮ್ ಕೊಡಬೇಕು. ಇಷ್ಟೊಂದೆಲ್ಲ ವಿಷಯ ನೀವೆಲ್ಲಿಂದ ತಿಳ್ಕೊಡ್ರಿ? ಅದು ಚಿಕ್ಕ ವಯಸ್ಸಿಗೆ? ಚಿಕ್ಕ ವಯಸ್ಸಾ? ಹೋಗ್ಲಿ ಬಿಡಿ, ವಯಸ್ಸಿಂದ ಯಾಕೆ ಈಗ? ಇದನ್ನೆಲ್ಲ ಎಲ್ಲಿ ಕಲ್ತ್ರಿ ಅದನ್ನ ಹೇಳಿ. ಇದೆಲ್ಲ ನಮ್ಮ ಅಪ್ಪಯಿಂದ ಟ್ರಾನ್ಸ್ಫರ್ ಆಗಿರೋದು. ಓ, ಹಾಗಾದ್ರೆ ನೀವು ನಿಮ್ಮ ಅಪ್ಪನ ಜೆರಾಕ್ಸ್ ಕಾಪಿ ಅಂತ ಹೇಳಿ. ನಿಮ್ದು ಅಂತ ಸ್ವಂತಕ್ಕೆ ಏನಿಲ್ಲ. ಯಾಕಿರ್ಬೇಕು? ನನಗೆ ನನ್ನ ಅಪ್ಪನ ಜೆರಾಕ್ಸು ಅಂತ ಕರೆಸ್ಕೊಳ್ಳೋಕ್ಕೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಇನ್ಫ್ಯಾಕ್ಟ್ ಜೆರಾಕ್ಸ್ ಕಾಪಿ ಆದರೂ ಅದರಲ್ಲಿರೋ ವಿಷಯ ಒರಿಜಿನಲ್ಲೇ ತಾನೆ, ಅದರಲ್ಲಿ ಯಾವ ವ್ಯತ್ಯಾಸನೂ ಇರಲ್ಲ. ನಮ್ಮಪ್ಪ ಅಂದರೆ ಒಂಥರ ಎನ್ಸೈಕ್ಲೋಪೀಡಿಯಾ ಥರ. ನಾನು ಅವ್ರ ಜೆರಾಕ್ಸ್ ಅಂತ ಹೇಳ್ಕೊಳ್ಳೋಕ್ಕೆ ಪುಣ್ಯ ಮಾಡಿರಬೇಕು. ಯಾರಾದರೂ ನಾನೊಂದು ಡೇಟ್ ನಮ್ಮ ಅಪ್ಪನ ಥರ ಇದ್ದೀನಿ, ನಾನು ಅವ್ರ ಜೆರಾಕ್ಸ್ ಅಂತ ಹೇಳಿದ್ರೆ ನನಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಅದಕ್ಕೆ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ನನ್ನ ಹೆಸರು ಭೂಮಿಕಾ ಸದಾಶಿವ. ನಮ್ಮಪ್ಪ ಅಂದರೆ ನನಗೆ ಅಷ್ಟು ಹತ್ರ. ಅದಕ್ಕೆ ನೀವೊಂದ್ಸತಿ ನನಗೆ ಭಾಳ ಇಷ್ಟ ಆಗೋದು. ನೀವು ತುಂಬ ಒಳ್ಳೆ ಮಗಳು, ಒಳ್ಳೆ ಅಕ್ಕ. ಆ್ಯಂಡ್ ನಿಮಗೆ ಯಾವ ರೀತಿ ಥ್ಯಾಂಕ್ಸ್ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಾನು ಮತ್ತು ಆನಂದ್ ಒಂದಾಗಿದ್ದಕ್ಕೆ ಕಾರಣನೇ ನೀವು. ಜಯದೇವ್ ಹಾರಕದ್ದು ಆನಂದ್ ಮೇಲೆ ಹಾಕಿದ್ದು ಅನ್ನೋ ಶಾಕಿಂಗ್ ನ್ಯೂಸ್ ಗೊತ್ತಾಗಿತ್ತು. ಇಷ್ಟೆಲ್ಲ ಮಾಡಿ ಇಷ್ಟ ಆಗಿದೆ. ಏನು ಅಳಿವಯ್ಯ, ನೀನು ಹೇಳ್ತಿರೋದು ನಿಜನಾ? ನಿಜಾನೇ ಮಾಂಸ. ಇಷ್ಟಕ್ಕೆಲ್ಲ ಕಾರಣ ಅವಳ ಭೂಮಿಕಾ. ಅಂದ್ರೆ ನಾವೇ ಸಾಕಿದ ಗಿಣಿ ನಮಗೆ ಹಂತ ಕುಗ್ತಾ ಇದೆಯಾ? ಬರೀ ಕುಗ್ತಾ ಇಲ್ಲ ಮಾಮ್ಸ್, ಸೈಲೆಂಟ್ ಆಗಿ ನಮ್ಮೆಲ್ರಿಗೂ ಸಮಾಧಿ ತೋಡ್ತಾ ಇದೆ. ಬಟ್ ಅದು ನಮಗ್ ಗೊತ್ತಾಗ್ತಾ ಇಲ್ಲ ಅಷ್ಟೇ. ನಮಗ್ ಹೆಲ್ಪ್ ಆಗ್ಲಿ, ನಮ್ಮ ರೂಟ್ ಕ್ಲಿಯರ್ ಆಗ್ಲಿ ಅಂತ ಅಣ್ಣನ ತಲೆಗೆ ಅವಳನ್ನ ಕಟ್ಟಿ ಈ ಮನೆಗೆ ತಂದು ಹಿಡ್ಕೊಂಡ್ರೆ ಅವಳೇ ನಮ್ಗೆ ದೊಡ್ಡ ತಲೆನೋವಾಗೋ ತರ ಕಾಣಿಸ್ತಾ ಇದ್ದಾಳೆ. ಅದು ಒಂದು ಮಾತು ನೆನ್ಪಿಟ್ಕೋ ಮಾಮ್ಸ್, ಸ್ಮೂತ್ ಆಗಿ ಸೇಲ್ ಆಗ್ತಾ ಇರೋ ನಮ್ಮ ಶಿಪ್ ಸಡನ್ ಆಗಿ ಮುಳುಗೋಯ್ತು ಅಂದ್ರೆ ಅದಕ್ಕೆ ಮೊದಲನೇ ರೀಸನ್ ಅವಳೇ ಆಗಿರ್ತಾಳೆ. ನಾವು ಎಷ್ಟು ಕೇರ್ಫುಲ್ ಆಗಿದ್ರು ಸಾಕು. ಅಯ್ಯೋ ದೇವ್ರೆ, ಮತ್ತೆ ತಡ. ಈ ವಿಷಯನ ಹೈಕಮಾಂಡ್ ಅಂದ್ರೆ ನಮ್ಮ ಸಿಸ್ಟರ್ ತಿಳಿಸೋಣಪ್ಪ. ಮಾಮ್ಸ್, ಮಾಮ್ಗೆ ಯಾವುದೇ ಕಾರಣಕ್ಕೂ ಈ ವಿಷಯ ಗೊತ್ತಾಗದ್ ಬೇಡ. ಪಿನ್ನಲ್ಲಿ ಹೋಗೋದಿಕ್ಕೆ ಗನ್ ಯಾಕೆ? ಅರೆ ಇದೇನು ಅಳಿಮಯ್ಯ? ಇದು ನನ್ನ ಉರಿ, ನನ್ನ ಜಿದ್ದು. ಇದನ್ನ ನಾನೇ ಡೀಲ್ ಮಾಡ್ತೀನಿ. ಏನ್ ಮಾಡ್ಬೇಕು ಅಂತಿದ್ದೆ ಅದನ್ನಾದ್ರೂ ಹೇಳ ಅಳಿಮಯ್ಯ. ಹೇಳಿದ್ರೆ ಏನ್ ಮಜಾ ಬರುತ್ತೆ ಮಾಮ್ಸ್? ನಾವು ಮಾಡಿದ್ದನ್ನ ನೋಡಿ 4 ಜನ ಮಾತಾಡಬೇಕು, ಹಂಗ ಮಾಡ್ತೀವಿ. ಅವಳು ನನ್ನ ನೆಮ್ಮದಿ ಹಾಳು ಮಾಡಿದಾಳಲ್ಲ, ನಾನು ಎಲ್ರು ನೆಮ್ಮದಿನೂ ಹಾಳು ಮಾಡ್ತೀನಿ. ಎಲ್ಲಿ ಬೆಂಕಿ ಹಚ್ಚಬೇಕು ಅಲ್ಲಿ ಹಚ್ಚಿ, ಏನು ಗೊತ್ತಿಲ್ದವ್ರ ಅಮಾಯಕನ್ ತರ ಸೈಲೆಂಟ್ ಆಗಿ ಚಳಿ ಕಾಯಿಸ್ಕೊತೀನಿ. ಎಲ್ಲ ಕಡೆ ನಂದೇ ಬಾವುಟ ಆಡ್ತಾ ಇರ್ಬೇಕು ಮಾಮ್ಸ್. ಆದ್ರೆ ಅದು ನಂದೇ ಅಂತ ಯಾರಿಗೂ ಗೊತ್ತಿಲ್ಲ. ಅಳಿಮಯ್ಯ, ನನಗೆ ಕುತೂಹಲ ತಡ್ಕೊಳಕ್ಕಾಗ್ತಾ ಇಲ್ಲ. ಏನ್ ಮಾಡ್ತೀವಿ, ಸ್ವಲ್ಪ ಆದ್ರೂ ಕ್ಲೂ ಕೊಡು. ಫಸ್ಟ್ ನಾನು ಎಲ್ರ ಕಣ್ಣಲ್ಲೂ ಒಳ್ಳೆಯವನಾಗ್ತೀನಿ. ಅದೇನೋ ಅಂತಾರಲ್ಲ ಮಾಮ್ಸ್, ಮೊದಲು ಮಾನವನಾಗು. ಹಾಗೆ ಅದಕ್ಕಾದ್ರೂ ಸಿಸ್ಟರ್ ಸಹಾಯ ಬೇಕೇ ಬೇಕಲ್ವಾ? ಏನು ಬೇಕಾಗಿಲ್ಲ ಮಾಮ್ಸ್. ಅದಕ್ಕೇನೇ ಆಗ್ಲಿ, ಯಾರೇ ಬರ್ಲಿ, ನಾನು ಒಬ್ಬನೇ ನೋಡ್ಕೋತೀನಿ. ನನಗೆ ನಾನೇ ಒಳ್ಳೆಯವನ ಸರ್ಟಿಫಿಕೇಟ್ನ ಹೆಂಗೆ ಇಶ್ಯೂ ಮಾಡ್ಕೋಬೇಕು ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಈಗಿರೋ ಹಣೆ ಬರನ ಕಿತಾಕಿ ನನಗೆ ಹೇಗೆ ಬೇಕು ಹಾಗೆ ಬರ್ಕೋತೀನಿ. ಇನ್ನು ಮೇಲೆ ಬರೆಯೋ ಪೆನ್ನು ನಂದೆ, ಹಣೆನೂ ನಂದೆ.
ಮಾಮ್ಸ್ ಒಂದೇ ಒಂದು ಸಲ ನಾನು ಒಳ್ಳೆಯವನ ಕಟೌಟ್ ಬಿದ್ದು ನನ್ನ ಹಳೆ ಪೊಸಿಷನ್ಗೆ ನಾನು ಬಂದೆ ಅಂತ ಅನ್ಕೋ, ಅವಾಗ ಇದೆ ಪಿಕ್ಚರ್. ನೆಕ್ಸ್ಟ್ ಪಿಕ್ಚರ್ ಏನು ಅಂತ ಪಿಕ್ಚರ್ ಮೇಲೆ ಪಿಕ್ಚರ್ ತೋರಿಸ್ತಾನೆ ಹೋಗ್ತೀನಿ ಮಾಮ್ಸ್. ಈಗ ಏನು ಅಳಿಮಯ್ಯ, ಏನಾನೋ ಮಾತಾಡ್ತೀಯ, ನನ್ನ ತಲೆ ಕೆಟ್ಟ ಚಿತ್ರನಾಗ್ತಾ ಇದೆ. ಈ ಜೇಡಿನ ಕೆಣಕಿದ್ರೆ ಯಾರನ್ನ ಯಾವ ಪೊಸಿಷನ್ ಬೇಕಾದ್ರೂ ಇಳಿಸ್ತೀನಿ ಅಂತ ನಿನಗೆ ತುಂಬಾ ಚೆನ್ನಾಗಿ ಗೊತ್ತಲ್ಲ ಮಾಮ್ಸ್. ಜಸ್ಟ್ ವೇಟ್ ಅಂಡ್ ವಾಚ್ ಮಾಮ್ಸ್. ಕ್ಲೈಮ್ಯಾಕ್ಸು ತುಂಬಾ ಭಯಂಕರವಾಗಿರುತ್ತೆ. ನೆವರ್ ಬಿಫೋರ್ ಇನ್ ದ ಹಿಸ್ಟ್ರಿ ಅಂತಾರ ಹಾಗೆ.